ಎಷ್ಟು ದಿನ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ರಕ್ಷಾಬಂಧನ, ಅದ್ರೂ ಸ್ಪೆಷಲ್ ಆಗಿ ಯಾರೆಲ್ಲ ಅಣ್ಣ ತಮ್ಮಂದಿರಿದ್ದೀರೋ ಅವ್ರಿಗೆಲ್ರಿಗೂ ಹ್ಯಾಪಿ ರಕ್ಷಾಬಂಧನ್. ವೆಲ್ಕಮ್ ಬ್ಯಾಕ್ ಟು ಪೂಜಾ ವ್ಲಾಗ್ಸ್. ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ಎಲ್ಲರೂ ಫಸ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ವಿಡಿಯೋನ ನೋಡಿ. ಇವತ್ತಿನ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಈಗ ಎಪಿಸೋಡ್ 4 ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬರ್ಸ್ ಎಲ್ಲ ಉಗಿತಿರ್ತೀರ ಪಕ್ಕ. ಯಾಕೆ ಅಂತಂದರೆ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿ 2 ದಿನ ಕರೆಕ್ಟಾಗಿ ಡೈಲಿ ವ್ಲಾಗ್ ಮಾಡಿಬಿಟ್ಟು, ಅಲ್ಲ 2 ದಿನ ಕರೆಕ್ಟಾಗಿ ಮಾಡಿಬಿಟ್ಟು, ಈಗ ಸ್ವಲ್ಪ ದಿನ ಅಂದರೆ 10 ದಿನ ಬ್ರೇಕ್ ತಗೊಂಡು ಅದಾದಮೇಲೆ ಇವಾಗ ಕಂಟಿನ್ಯೂ ಮಾಡೋಣ ಅಂತ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕೆ ಇಷ್ಟು ದಿನ ಮಾಡಲಿಲ್ಲ ಅಂದರೆ ಹುಷಾರಿರಲಿಲ್ವಲ್ಲ, ಅದಕ್ಕೆ ಡೈಲಿ ವ್ಲಾಗ್ನ ಮಾಡಿರಲಿಲ್ಲ. ನೆನ್ನೆ ಅಪ್ಲೋಡ್ ಮಾಡಿದ್ನಲ್ಲ, ಅದು ತುಂಬ ದಿನದಿಂದು, ಅದಕ್ಕೆ ನೆನ್ನೆ ಅಪ್ಲೋಡ್ ಮಾಡಿದೆ. ಎಡಿಟ್ ಮಾಡಿರಲಿಲ್ಲ ಅಂತ ಹಂಗೆ ಬಿಟ್ಟಿದ್ದೆ. ಎಡಿಟ್ ಮಾಡಿದ್ದೀನಿ ಅಂತ ಇವಾಗ ಹಾಕಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಏನೂ ಇಲ್ಲ ಗೈಸ್. ಇವತ್ತಿನ ವ್ಲಾಗಲ್ಲಿ ಡೈಲಿ ಏನು ನಡೆಯುತ್ತೆ ಅದನ್ನು ತೋರಿಸ್ಕೊಂಡು ಹೋಗೋದಷ್ಟೇ, ಅಂಥ ಸ್ಪೆಷಲ್ ಏನಿಲ್ಲ. ಇವತ್ತು ರಕ್ಷಾಬಂಧನ, ಅದ್ರೂ ಸ್ಪೆಷಲ್ ಆಗಿ ಯಾರೆಲ್ಲ ಅಣ್ಣ ತಮ್ಮಂದಿರಿದ್ದೀರೋ ಅವ್ರಿಗೆಲ್ರಿಗೂ ಹ್ಯಾಪಿ ರಕ್ಷಾಬಂಧನ್. ಮತ್ತು ಇವತ್ತು ಆಲ್ರೆಡಿ ನಂದು ತಿಂಡಿ ಆಗಿ ಪೂಜೆ ಆಗಿ ಮಧ್ಯಾಹ್ನ ಆಗೈತೆ, ಊಟದ ಟೈಮು. ಇವಾಗ ಊಟ ಮಾಡಬೇಕು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಬನ್ನಿ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಏನೇನು ಮಾಡೋದು ಅಂತ ನೋಡೋಣ. ಊಟ ಆಯಿತು, ರೇಷನ್ ತರೋಣ ಅಂತ ಹೋಗ್ತಿದ್ದೀನಿ ನಮ್ಮ ಅಪ್ಪನ ಜೊತೆ. ಆದರೆ ಮಳೆ ಬರ್ತೈತೆ. ಮಳೆ ಬರ್ತಾ ಇರೋದ್ರಿಂದ ನಮ್ಮ ಅಪ್ಪ ಕರ್ಕೊಂಡು ಹೋಗುತ್ತೋ ಇಲ್ವೋ. ನಮ್ಮ ಅಪ್ಪ ಕರ್ಕೊಂಡು ಹೋಗ್ದವ್ರು ನಾನು ನಡ್ಕೊಂಡು ಹೋಗ್ಬೇಕು ಗಾಯ್ಸ್. ಬರಬಾರ್ದು ಮಳೆ, ಗಾಡೀಲಿ ಹೋಗಿ ಬರ್ಬೋದು ಆರಾಮಾಗಿ. ಮಳೆ ಬಂತು ಅಂತ ಆಗಲೂ ಹೋಗಲಿಲ್ಲ, ಇವಾಗ ಹೋಗ್ತಾಯಿದ್ದೀವಿ ರೇಷನ್ ತರಕ್ಕೆ. ಇಲ್ಲಿ ಏನೋ ಬೈತೈತೆ ನಮ್ಮ ಅಪ್ಪಾಜಿ. ಅಮ್ಮ 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 60 ಬಾಯ್. ಸಿಕ್ಕಾಪಟ್ಟೆ ಜನ ಅವರೇ, ಲೈನಿಗೆ ನಿಲ್ಬೇಕಾ ಅಂತ. ಇಲ್ಲಿ ಜನ ಜಾಸ್ತಿ ಇರುವ ಅಂತ ರೇಷನ್ ತಗೊಳಕ್ಕಾಗಲಿಲ್ಲ. ಇವಾಗ ನಮ್ಮ ತಗೊಂಡು ರೇಷನ್ ತರಕ್ಕೆ ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ. ನೀವೇ ನೋಡಿದ್ರಲ್ಲ ಎಷ್ಟೊಂದು ಜನ ಇದ್ರು ಅಂತ. ಅದಾದಮೇಲೆ ನಮ್ಮಪ್ಪ ಸ್ಲಿಪ್ಪರ್ ತಗೋಬೇಕು ಅಂತಿತ್ತು ಅಂತ ಸ್ಲಿಪ್ಪರ್ ತಗೊಂಡು ಫ್ರೂಟ್ಸ್ ತಗೊಂಡು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದು ಮತ್ತೆ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಅಲ್ಲಿ ಇದಕ್ಕೆ ಹೋಗೋಣ ಅಂತ ಗೋಲ್ಡ್ ಶಾಪ್ಗೆ ಹೋಗ್ತಿದ್ದೀವಿ. ಅಲ್ಲಿ ಕಟ್ಟಿದ್ವಿ, ಅದಕ್ಕೆ ಏನಾದ್ರು ತಗೊಂಡ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಹೀಗೆ ಹೋಗಬೇಕು. ನಮ್ಮ ಅಕ್ಕ ಒಂದೊಳೆ ಹಾಸನಿಗೆ. ಇಷ್ಟೊಂದು ದಿನ ಆಯಿತು, ಬೆಂಗಳೂರಿಗೆ ಹೋಗಿದ್ಲಲ್ಲ, ವರಮಹಾಲಕ್ಷ್ಮಿಗೆ ಒಳನರ್ಸ್ಬಿಟ್ಟು ಬಂದಿದ್ದು ನಮ್ಮ ಅತ್ತೆ ಮನೆಗೆ. ಇವಾಗ ಹಾಸನಿಗೆ ಬಂದವಳೆ. ತುಂಬ ದಿನ ಆದಮೇಲೆ ನಾನು ಬ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ನಮ್ಮ ಅಕ್ಕನ. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಕಾಯ್ತಾಯಿದ್ದೀನಿ. ನಮ್ಮ ಅಕ್ಕ ಪುರ್ಗಮ್ಮ ದೇವಸ್ಥಾನಕ್ಕೆ ಹೋಗೋಳೆ. ಇಲ್ಲೇ ಸಾಲಗಮ್ಮಿ ಗೇಟ್ ಮೇಲೆ ಬರ್ತಾಳೆ. ಬಂದು ನಿಂತ್ಕೋ, ಅದೇ ಬಸ್ಸಿಗೆ ಬರ್ಕೋ ಅಂದು ಅಂತ ಇಲ್ಲಿ ಬಂದು ಕೂತಿದ್ದೀನಿ. ಬಂತು ಬಸ್ಸು, ಅದರಲ್ಲೇ ಬಂದಿರ್ಬೋದಿಲ್ಲ, ನೋಡೋಣ. ಅದೇ ಆಗಿ ರತ್ಕೊಂಡು ಹೋಯ್ತಾ ಇರ್ಬೇಕು. ತುಂಬ ದಿನಗಳ ನಂತರ ನನ್ನ ಬ್ಲಾಗಲ್ಲಿ ನಮ್ಮ ಅಕ್ಕ ಕಾಣಿಸ್ತಾಳೆ ನೋಡಿ. ದಿನ ಆದಮೇಲೆ ನಮ್ಮ ಅಕ್ಕ ನನ್ನ ಬ್ಲಾಗಲ್ಲಿ ಬರ್ತಿದ್ದಾಳೆ. ಎಷ್ಟು ದಿನ ಆದಮೇಲೆ ತೋರಿಸ್ತಿದ್ದೀನಿ ಮಾಡಿ. ಮುಗಿಸ್ಕೊಂಡು ನಾನು ನಮ್ಮ ಅಕ್ಕ ವಾಪಸ್ ಮನೆಗೆ ಬಂದ್ವಿ. ಬರೀ ಒಳಕ್ಕೆ ಅಂತೂ
ಏನಂದ ಪೂಜೆ? ಎಲ್ಲ ಕೆಲಸ ಮಾಡ್ಕೊಂಡು ಬಂದು ಇವಾಗ ಜಸ್ಟ್ ಊಟ ಆಯಿತು, ಮಲ್ಕೋಬೇಕು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಿರೋದು. ಏನೇನೋ ಮಾತಾಡ್ಬಿಟ್ಟಿದ್ದೀನಿ, ಕರೆಕ್ಟಾಗಿ ಮಾತಾಡಿಲ್ಲ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಿರೋದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.